ದಟ್ ಈಸ್ ಇಲ್ಲೀಗಲ್, ಯಾರೂ ಮಾಡೋಂಗಿಲ್ಲ. ಸುಮೋಟೋಗೆ FIR ಕೂಡ ಹಾಕೋಬೋದು. ಸುಮೋಟೋ ಅಂದರೆ ಪೊಲೀಸರೇ ಹಾಕೋಬೋದು FIR-ಅನ್ನು. ACP ಚಂದನ್ ಆಗೇನ್ ಇನ್ವೆಸ್ಟಿಗೇಷನ್ ಆಫೀಸರ್. ಇದು ನಾನ್ ಬೇಲೆಬಲ್ ಅಫೆನ್ಸು. ಸಿನಿಮಾದವರು ಕತೆ ಹೇಳೋದ್ರಲ್ಲಿ ಎತ್ತಿದ ಕೈ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ನೀವೆಲ್ಲರೂ ಕೂಡ ಬಿಗ್ ಬಾಸ್ನ ನೋಡ್ತಾ ಇದ್ರಿ. ಜೊತೆಗೆ ಆ ಒಂದು ಬಿಗ್ ಬಾಸ್ನಲ್ಲಿ ಬಹಳಷ್ಟು ಹೆಸರುವಾಸಿ ಆದಂಥವ್ರು ಅಂದರೆ ಜನಮನ ತಲುಪಿದವರು ರಜತ್ ಹಾಗೂ ವಿನಯ್ ಗೌಡ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಅವರು ಪರಪ್ಪನ ಅಗ್ರಹಾರದಲ್ಲಿ ಒಂದು ದಿನ ರಾತ್ರಿ ಕಾಲವನ್ನು ಕೂಡ ಕಳೆದು ಬಿಟ್ಟಿದ್ದಾರೆ. ಒಂದು ಗುರುತರವಾದಂಥ ಆರೋಪ, ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ರೀಲ್ಸ್ಗಳನ್ನು ಮಾಡಿ ಹುಚ್ಚಾಟವನ್ನು ಮೆರೆದಿದ್ದಕ್ಕಾಗಿಯೇ ಪೊಲೀಸ್ನವರು ಅವರಿಗೆ ಈಗ ಒಂದು ಶಿಕ್ಷೆಯ ಒಂದು ತುದಿಯಲ್ಲಿ ಬಿಟ್ಟಿದ್ದಾರೆ ಅಂತ. ಎಲ್ಲೋ ಒಂದು ಕಡೆ ಅವರಿಗೆ ಶಿಕ್ಷೆಯಾಗಿ ಜೈಲು ಪಾಲಾದರೂ ಕೂಡ ಅಚ್ಚರಿ ಏನಿಲ್ಲ. ಆದರೆ ಈ ಮಾರಕಾಸ್ತ್ರಗಳ ಕಾಯ್ದೆ ಏನು ಹೇಳುತ್ತೆ? ಈ ರೀತಿಯಾಗಿ ಆಯುಧಗಳನ್ನು ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ಎಲ್ಲಿ ಬೇಕಲ್ಲಿ ರೀಲ್ಸ್ಗಳನ್ನು ಮಾಡೋದು, ರಸ್ತೆಗಳಲ್ಲಿ ಅಡ್ಡಾಡೋದು ಎಷ್ಟು ಪರಿಣಾಮವನ್ನು ಕೂಡ ಬೀರುತ್ತೆ ಎಲ್ಲ ಕುರಿತಾಗಿ ಒಂದಿಷ್ಟು ಕ್ರಿಮಿನಲ್ ಒಂದು ಆ್ಯಂಗಲಲ್ಲಿ ನೋಡೋದಾದರೆ ಏನೆಲ್ಲ ಎಫೆಕ್ಟ್ಸ್ ಆಗುತ್ತೆ ಅನ್ನೋದ್ರ ಕುರಿತಾಗಿ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಕ್ರಿಮಿನಲ್ ವಕೀಲರಾಗಿರ್ತಕ್ಕಂಥ ಲೋಹಿತ್ ಅವರಿದ್ದಾರೆ. ಅವ್ರನ್ನೇ ಕೇಳೋಣ. ಸರ್, ಈ ಕ್ರಿಮಿನಲ್ ಆ್ಯಕ್ಟ್ ಅಡಿಯಲ್ಲಿ ನಾವು ಈ ಮಾರಕಾಸ್ತ್ರಗಳ ಕಾಯ್ದೆ ಏನು ಹೇಳುತ್ತೆ, ಏನು ಎಫೆಕ್ಟ್ಸ್ ಆಗುತ್ತೆ, ಏನು ಪ್ರೊಸೀಜರ್ ಇದೆ, ಆ್ಯಕ್ಚುಲಿ ಏನೆಲ್ಲ ಪ್ರೊಸೀಜರ್ಸ್ಗಳು ಇರುತ್ತೆ ಅಂತ? ಈಗ ಮಾರಕಾಸ್ತ್ರಗಳು ಅಂದರೆ ಯಾರನ್ನಾದ್ರೂ ಕೊಲೆ ಮಾಡುವಂಥ ಇರುವಂಥ ವೆಪನ್ಸ್ಗಳು, ಹೊಡೆದ್ರೆ ನೋವಾಗುವಂಥದ್ದು, ರಕ್ತ ಬರುವಂಥದ್ದು, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳಿಗೆ ಯೂಸ್ ಮಾಡುವಂಥದ್ದನ್ನು ಮಾರಕಾಸ್ತ್ರಗಳು ಅಂತ ಹೇಳ್ತೀವಿ. ಬರೀ ಲಾಂಗು ಮಚ್ಚು ಅಲ್ಲ, ಗನ್ಗಳು ಅಷ್ಟೇ, ಬಾಕು ಅಂತ ಹೇಳೋರು ಅದೂ ಅಷ್ಟೇ. ಇವೆಲ್ಲವೂ ಕೂಡ ಮಾರಕಾಸ್ತ್ರಗಳು ಅಂತ ನಾವು ಆ ಲಾಯಲ್ಲಿ, ಆರ್ಮ್ಸ್ ಆ್ಯಕ್ಟಲ್ಲಿ ಅವನ್ನೆಲ್ಲೂ ಕೂಡ ಗುರುತಿಸಿದ್ದಾರೆ. ಈ ಗುರ್ತು ಮಾಡಿರುವಂಥ ಅಸ್ತ್ರಗಳನ್ನು ನೀವು ವಿತೌಟ್ ಲೈಸೆನ್ಸ್ ಹಿಡ್ಕೊಳಕ್ಕಾಗಲ್ಲ. ಈಗ ಫಾರ್ ಎನ್ ಎಕ್ಸಾಂಪಲ್ ಗನ್ ತೊಗೊಳ್ಳೋಣ, ಬಂದೂಕು ಅಂತ ಇಟ್ಕೊಳ್ಳೋಣ. ನಿಜವಾದ ಬಂದೂಕನ್ನು ತಾವು ಶೋ ಕೊಡೋಕ್ಕಾಗಲ್ಲ, ಲೈಸೆನ್ಸ್ ಇದ್ದರೂ ಕೂಡ. ಅದಕ್ಕೆ ಬೇರೆ ಒಂದೇ ಕಾನೂನು ಇದ್ದಾವೆ, ನಾನು ಇನ್ನೊಂದಿನ ಹೇಳ್ತೀನಿ ಆ ಕಾನೂನ. ಲೈಸೆನ್ಸ್ ಇದ್ದರೂ ಕೂಡ ನನ್ನ ಹತ್ರ ಇದೆ ಅಂತ ನೀವು ತೋರ್ಸೋಕ್ಕಾಗಲ್ಲ ತೆಗೆದು. ಅದನ್ನು ಯಾವ ರೀತಿ ಗೋಪ್ತವಾಗಿ ಇಟ್ಕೊಬೇಕು ಅದೇ ರೀತಿ ಇಟ್ಕೊಬೇಕಾಗತ್ತೆ. ಮಾರಕಾಸ್ತ್ರಗಳನ್ನು ಇಟ್ಕೊಂಡು ನಾನು ವಿಡಿಯೋ ಮಾಡ್ತೀನಿ ಅಂತ ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಈ ಮಚ್ಚು ಲಾಂಗ್ ಅನ್ನೋ ಅಂಥದ್ದು ಮಾರಕಾಸ್ತ್ರಗಳ ಡೆಫಿನೇಷನ್ ಒಳಗಡೆ ಬಂದ್ಬಿಡ್ತಾವೆ. ಅದರಿಂದ ಈಗ ಕರ್ನಾಟಕದಲ್ಲಿರ್ಬೋದು 1995, 75 ಇದರಿಂದನೂ ಕೂಡ ಈ ಲಾಂಗು ಮಚ್ಚು ಅನ್ನೋದಕ್ಕೆ ಸಿನಿಮಾಗಳೇ ಬಂದ್ಬಿಟ್ಟು ಅದರಲ್ಲೇ ಕೊಲ್ತವೆ ಅನ್ನೋದು ಕೂಡ. ಕೋರ್ಟ್ನಲ್ಲೂ ಕೂಡ ಎಷ್ಟೋ ಕೊಲೆ ಪ್ರಕರಣಗಳಲ್ಲಿ 90% ಬರೀ ಲಾಂಗು ಮಚ್ಚೇ ಇರ್ತವೆ, ಬಂದೂಕು ಯಾವುದೂ ಇಲ್ಲ, ಸೀಸ್ ಆಗಿರಲ್ಲ. ಲಾಂಗು ಮಚ್ಚಲ್ಲಿ ಆ ರೋಡಿ ಈ ರೋಡಿ ಹೊಡೆದ ಅನ್ನೋಂಥದ್ದು. ಅಂಥವನ್ನು ನೀವು ಪಬ್ಲಿಕ್ಕಲ್ಲಿ ಇಟ್ಕೊಂಡು ವಿಡಿಯೋವನ್ನು ಮಾಡಿ ತೋರಿಸಿದಾಗ ಅದರಲ್ಲಿ ಕಾನೂನಿನ ಪ್ರಕ್ರಿಯೆ ನಡೆಯುತ್ತೆ. ದಟ್ ಈಸ್ ಇಲ್ಲೀಗಲ್, ಯಾರೂ ಮಾಡೋಂಗಿಲ್ಲ. ಆ ರೀತಿ ಒಂದು ಪ್ರಕರಣದಲ್ಲಿ ಸುಮೋಟೋಗೆ FIR ಕೂಡ ಹಾಕೋಬೋದು. ಸುಮೋಟೋ ಅಂದರೆ ಪೊಲೀಸರೇ ಹಾಕೋಬೋದು FIR-ಅನ್ನು. ನೀನು ಈ ಥರ ಆ್ಯಕ್ಟ್ ಮಾಡಿದೆಯಾ ಇಂಥ ಸಮಯದಲ್ಲಿ ಇಂಥ ಜಾಗದಲ್ಲಿ ಅಂತ. ಇವಾಗ ರಾಜಾಜಿನಗರದಲ್ಲಿ ಆಗಿದ್ದರೆ ಬಸವೇಶ್ವರನಗರದಲ್ಲಿ ಮಾಡೋಕ್ಕಾಗ್ತಿರ್ಲಿಲ್ಲ. ಬಸವೇಶ್ವರನಗರ ಜಾಗದಲ್ಲಿ ಆಗಿರೋದಕ್ಕೆ ಬಸವೇಶ್ವರನಗರದಲ್ಲಿರೋರು ಮಾಡಿದ್ದಾರೆ. ಈಗ ಅವ್ರು ಮಾಡಿರುವಂಥ ಕೇಸಿಗೆ ನೋಟಿಸ್ ಫಸ್ಟ್ ಕೊಡ್ತಾರೆ. ನೋಟಿಸ್ಗೆ ಅವರೆಲ್ಲೋ ಹೊರಗಡೆ ಇದ್ದೀವಿ ಅಂತ ಹೇಳಿ ಅವರ ವೈಫೇನೋ ಹೋಗಿ ಅದನ್ನು ಇಂಟಿಮೇಟ್ ಮಾಡ್ತಾರೆ, ನೀನೇ ಬನ್ನಿ ಅಂತ ಹೇಳಿರ್ತಾರೆ. ACP ಚಂದನ್ ಆಗೇನ್ ಇನ್ವೆಸ್ಟಿಗೇಷನ್ ಆಫೀಸರ್. ಸೊ ಅವರು ಅದರ ಕಾನೂನಲ್ಲಿ ಅಡಿಯಲ್ಲಿರುವಂಥ ಎಲ್ಲ ಒಪ್ಪುಗಳನ್ನ ಕರೆಕ್ಟಾಗಿ ತೋರಿಸಿ ಕೋರ್ಟಿಗೆ ಅರೆಸ್ಟ್ ಮಾಡಿ ಕೋರ್ಟಿಗೆ ಬಿಟ್ಟಿದ್ದಾರೆ. ಕೋರ್ಟಲ್ಲಿ ಹೇಗೆ ನಡೆಯುತ್ತೆ ಅಂದರೆ ಇದು ನಾನ್ ಬೇಲೆಬಲ್ ಅಫೆನ್ಸು. ಈಗ ಯಾರೋ ಒಬ್ಬರಿಗೆ ನಾವು ಕಪ್ಪಾಳಕ್ಕೆ ಜೋರಾಗಿ ಹೊಡೆದ್ಬಿಟ್ವಿ ಅಂತ ಅಂದ್ಕೊಳ್ಳಿ, ಅದು ನಾನ್ ಬೇಲೆಬಲ್ ಅಫೆನ್ಸು. ಇಂಥ ಒಂದು ಪ್ರಕ್ರಿಯೆಗಳಿಗೆ 1 ದಿನ 2 ದಿನ ಜೈಲಿಗೆ ಕಳಿಸೋವಂಥದ್ದು ಜುಡಿಷಿಯರಿ ಸಿಸ್ಟಮಲ್ಲಿದೆ. ನಾನು ಯಾರಿಗೋ ಹೊಡಿತೀನಿ ಅಂತ ಕೈ ಎತ್ತಿರ್ತೀನಲ್ಲ, ಅದು 323, 324 ಅಂತ ಮೊದಲು CRPC IPC ಅಡಿಯಲ್ಲಿ. ಅದಕ್ಕೆ ಅಲ್ಲೇ ಬೇಲ್ ಆಗಿಬಿಡೋದು. ಸರೆಂಡರ್ ಆಗ್ತದೆ ತಕ್ಷಣ ಏನು ಆಯ್ತು ಬಿಡಪ್ಪ, ಏನೋ ನೋವಾಗಿಲ್ವಲ್ಲ, ಇಂಜುರಿ ಆಗಿಲ್ವಲ್ಲ ಅಂತ. ಕಪ್ಪಾಳಕ್ಕೆ ಹೊಡೆದ್ರೂ ಕೂಡ ಅಂಥ ದೊಡ್ಡ ಇಂಜುರಿ ಇಲ್ಲ, ಆದರೂ ಕೂಡ ಅದನ್ನು 1 ದಿನ 2 ದಿನ ಜೈಲಿಗೆ ಕಳಿಸುವಂಥದ್ದು. ಅಂದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಬ್ಜೆಕ್ಷನ್ಸ್ನ ನಾಳೆ ಹಾಕ್ತಾರೆ. ನಿನ್ನೆ ಬಿಟ್ಟ ತಕ್ಷಣ ಬೇಲ್ ಅಪ್ಲಿಕೇಶನ್ನು ಅವ್ರ ಲಾಯರ್ ಹಾಕಿದ್ದಾರೆ. ಅವ್ರ ಲಾಯರ್ ಹಾಕಿದ ತಕ್ಷಣ ಆ ಅಪ್ಲಿಕೇಶನ್ನ ಅಬ್ಜೆಕ್ಷನ್ ಬರಬೇಕಲ್ಲ ಪಬ್ಲಿಕ್ ಪ್ರಾಸಿಕ್ಯೂಟರು. ಆ ಅಬ್ಜೆಕ್ಷನ್ ಆದಮೇಲೆ ಅದು ನಡೆಯುವಂಥದ್ದು ಆರ್ಗ್ಯುಮೆಂಟ್ಸ್ ಅಂತ ಹೇಳ್ತಾರೆ, ವಾದ ವಿವಾದಗಳು. ಅದಾದಮೇಲೆ ಜಡ್ಜು ಆದೇಶ ಮಾಡ್ಬೋದು. ಆ ಆದೇಶದಲ್ಲಿ ಶ್ಯೂರಿಟಿ ಕೊಡಿ ಅಂತ ಕೇಳ್ತಾರೆ. ಇವೆಲ್ಲ ಪ್ರಕ್ರಿಯೆ ಆದಮೇಲೆ ಇವ್ರು ಆಚೆ ಬರ್ತಾರೆ. ಇವ್ರ ಅದೃಷ್ಟ ಏನು ಅಂದರೆ ಒಂದೇ ದಿನಕ್ಕೆ ನ್ಯಾಯಾಂಗ ಬಂಧನ ಅಂದರೆ ಜೈಲಿಗೆ ಕಳಿಸ್ಬಿಟ್ಟಿರುವಂಥದ್ದು. ಕೆಲವು ಕೇಸ್ಗಳಲ್ಲಿ ಸುಮ್ಮನೆ ಅಕಸ್ಮಾತ್ 1 ದಿನ ನಾನು ಹಿಡ್ಕೊತೀನಿ, ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅನ್ನೋಂಥದ್ದೇನಿಲ್ಲ. ನೀವು ನೋಡಿದ್ರಲ್ಲ ದರ್ಶನ್ ಕೇಸ್ನೆಲ್ಲ ನೋಡಿದ್ರಲ್ಲ, 14 ದಿನ ಕಸ್ಟಡಿ ಬೇಕಾಗಿರುವಂಥದ್ದು ಅವೆಲ್ಲ ಏನೂ ಇಲ್ವಲ್ಲ. ಹಾಗಾಗಿ ಒಂದೇ ದಿನಕ್ಕೆ ಕಳಿಸಿದ್ದಾರೆ ಸರ್. ಸೊ ಇದಾದಮೇಲೆ ಬೇಲ್ ಆಗುತ್ತೆ. ಬೇಲ್ ಆದಮೇಲೆ ಕೇಸ್ ನಡೀತಾ ಇರುತ್ತೆ. ಅದು ನಿಜವಾಗ್ಲೂ ಹಿಡ್ಕೊಂಡು ಬಂದಿದ್ದೀರಾ, ಅದನ್ನು ನೀವು ಮಾಡಿದ್ದೀರಾ, ಇಂಟೆನ್ಷನ್ ಏನಿತ್ತು, ನಿಮ್ಮ ಮೋಟಿವ್ ಏನಿತ್ತು,
ಯಾರನ್ನ ಬೆದರ್ಸೋಕ್ಕೋಸ್ಕರ ನೀವು ಶೋ ಮಾಡಿದ್ರಾ ಅಥವಾ ಸಮಾಜಕ್ಕೆ ಏನು ನೀವು ಸಂದೇಶ ಕೊಟ್ರಿ, ಈ ಎಲ್ಲ ಆಧಾರದ ಮೇಲೆ ಇವರಿಗೆ ಶಿಕ್ಷೆ ಆಗುವಂಥದ್ದು ಆಗಬಾರ್ದು ಅನ್ನೋಂಥದ್ದು ಕೋರ್ಟ್ ನಿರ್ಧಾರ ಮಾಡುತ್ತೆ. ಹಾಗಾಗಿ ಆರ್ಮ್ಸ್ ಆ್ಯಕ್ಟನ್ನು ಬಹಳ ಸೂಕ್ಷ್ಮವಾಗಿ ತೊಗೊತೀವಿ. ಆರ್ಮ್ಸ್ ಆ್ಯಕ್ಟ್ ಎಲ್ಲ ಕೇಸಲ್ಲಿ ಆರ್ಮ್ಸ್ ಆ್ಯಕ್ಟ್ ಇರುತ್ತೆ. ಆಯುಧ ಇಲ್ಲದ್ರೆ ನಂಗೆ ಕೊಲೆ ಮಾಡೋಕ್ಕಾಗಲ್ವಲ್ಲ. ಎಲ್ಲ ಕ್ರಿಮಿನಲ್ ಇದರಲ್ಲೂ ಕೂಡ ಆರ್ಮ್ಸ್ ಇದ್ದೇ ಇರ್ತವೆ. ಸೊ ಹಾಗಾಗಿ ಆರ್ಮ್ಸ್ ಆ್ಯಕ್ಟ್ ಇಸ್ ಎ ವೆರಿ ಸೀರಿಯಸ್ ಆ್ಯಕ್ಟ್. ಅದನ್ನು ಅದ್ರ ಒಳಗಡೆ ಹೋಗಿರುವಂಥವ್ರು ಬಹಳಷ್ಟು ಸಮಾಜದಲ್ಲಿ ಕೆಟ್ಟ ಹೆಸರನ್ನು ತೊಗೊಳ್ತಾರೆ ಅನ್ನೋದೇ ಆ ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ಇರುವಂಥ ಆ ಸೆಕ್ಷನ್ಗಳು ಹೇಳುವಂಥ ಮಾತು. ಜೊತೆಗೆ ಅವ್ರ ಮಾರಕಾಸ್ತ್ರಗಳನ್ನು ಪೊಲೀಸ್ನವ್ರು ತನಿಖೆ ಮಾಡಬೇಕಾದ್ರೆ ಇಲ್ಲ ಅದು ಫೈಬರ್ ಮಚ್ಚನ್ನು ನಾವು ಬಳಸಿದ್ದು ಅದು ರಿಯಲ್ ಮಚ್ಚಲ್ಲ ಅಂತ ಹೇಳಿ ಸುಳ್ಳು ಹೇಳಿ ಚೀಟ್ ಕೂಡ ಮಾಡಿರೋದು, ಅದು ಕೂಡ ಅವರಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ? ನೋಡಿ, ಅದು ಏನಾಗುತ್ತೆ ಸರ್, ಇವಾಗ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರು, ನೀನು ಬಂದಿದ್ದಕ್ಕೆ ಎಕ್ಸ್ಪ್ಲನೇಷನ್ ಕೊಡಿ ವಿಡಿಯೋದ ಮೇಲೆ ಅಂತ. ಸಿನಿಮಾದವರು ಕತೆ ಹೇಳೋದ್ರಲ್ಲಿ ಎತ್ತಿದ ಕೈ, ಅವರು ಅದನ್ನು ತೊಗೊಂಬಂದು ಪೊಲೀಸರಿಗೆ ತೋರಿಸಿರ್ತಾರೆ, ಇಲ್ಲ ಅದು ಫೈಬರ್ದು ಮಚ್ಚು ಇದಲ್ಲ ಅಂತ. ಇವರು ಸಿನಿಮಾ ಪೊಲೀಸರಲ್ವಲ್ಲ, ನಿಜವಾದ ಪೊಲೀಸರು, ಸಮಾಜದಲ್ಲಿರೋ ನಿಜವಾದ ಪೊಲೀಸರು. ಸೊ ಅವ್ರಿಗೆ ಗೊತ್ತಾಗುತ್ತೆ ಯಾವುದು ಫೈಬರು, ಆ ಶೇಪ್ ಏನು ಈ ಶೇಪ್ ಏನು ಅಂತ. ಅವಾಗ ಅಲ್ಲೇ ಉಗಿದು ನನಗೆ ಇದು ಮಾಡ್ತೀಯ ಅಂತ ಹೇಳಿ ನಿಜವಾದ ಮಚ್ಚನ್ನು ಎಲ್ಲಿದೆ ತೋರಿಸು ಅಂತ ಹೇಳಿ ತೊಗೊಂಡು ಹಾಕ್ಕೊಂಡಿರ್ತಾರೆ. ಅಥವಾ ಪೊಲೀಸ್ ಹೀಗೂ ಮಾಡ್ತಾರೆ, ಅವ್ರು ನಿಜವಾದ ಮಚ್ಚು ತೊಗೊಂಬಲ್ಲ ಅಂದರೆ ಪೊಲೀಸರು ಯಾವ್ದಾರು ತಗೊಂಬೋದು ಇದು ನಿಜವಾದ ಮಚ್ಚು ಇದೇನು ಯೂಸ್ ಮಾಡಿದೆ ಅಂತ ಹೇಳ್ತಾರೆ. ಸೊ ಈ ಥರ ಸೀಸರ್ಸ್ ಮಾಡೋದು ಮಾಡ್ತಾರೆ. ಬಟ್ ವಿ ಡೋಂಟ್ ನೋ ಅದು ನಿಜವಾದ ಮಚ್ಚೋ ಏನು ಅಂತ. ಬಟ್ ನಾವು ವಿಡಿಯೋದಲ್ಲಿ ಕುಂತ್ಕೊಂಡು ಅದು ನಿಜವಾದ ಮಚ್ಚೋ ಫೈಬರ್ ಮಚ್ಚೋ ಅಂತ ಹೇಳೋಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ. ಅದು ಇನ್ವೆಸ್ಟಿಗೇಷನ್ ಆಗಬೇಕಲ್ವ, ಯಾಕಂದರೆ ಆ ಭಾರದ ವೆಯ್ಟು ನಾವು ನೋಡಿಲ್ಲ, ಅದರ ಒಂದು ಚೂಪು ನಾವು ನೋಡಿಲ್ಲ. ಸಿನಿಮಾದಲ್ಲಿ ಯೂಸ್ ಮಾಡೋದೆಲ್ಲ ಫೈಬರ್ದೇ, ನಿಜವಾದ ಥರನೇ ಕಾಣುತ್ತವಲ್ಲ. ಸೊ ಆ ರೀತಿ ಏನಂತ ಗೊತ್ತಿಲ್ಲ ಇದು ನಿಜವಾದ ಫೈಬರ್ ಅಂತ ಪೊಲೀಸರು. ಮತ್ತು ನಾವು ಸುಮ್ಮನೆ ಪೊಲೀಸರಿಗೂ ಕೂಡ ಏನು ಹೇಳೋಕ್ಕಾಗಲ್ಲ ಸರ್, ಯಾಕಂದರೆ ನಾವು ಪೊಲೀಸರನ್ನ ಎಲ್ಲರೂ ಬೈಕೊಂಡೇ ಬರ್ತಿರ್ತೀವಿ. ಕೆಲವು ಪ್ರಕರಣದಲ್ಲಿ ಪೊಲೀಸ್ ಇಲ್ಲ ಅಂದರೆ ಸಮಾಜ ಇನ್ನೂ ಹಾಳಾಗೋಗುತ್ತೆ, ಹದಗೆಟ್ಟೋಗುತ್ತೆ. ನಿಜವಾಗ್ಲೂ ಫೈಬರ್ ಯೂಸ್ ಮಾಡಿದರೆ ನಾನು ಖಂಡಿತ ಹೇಳ್ತೀನಿ, ಇಂಟೆನ್ಷನ್ ಆಗಿ ಪೊಲೀಸರು FIR ಮಾಡಲ್ಲ ಸರ್, ಆದಷ್ಟು ಅವಾಯ್ಡೇ ಮಾಡ್ತಾರೆ. ಏನು ಇವ್ರನ್ನ ಜೈಲಿಗೆ ಕಳಿಸ್ಬೇಕನ್ನೋ ಇಂಟೆನ್ಷನ್ ಪೊಲೀಸರಿಗೆ ಏನಿದೆ. ನಾವು ಈ ಪ್ರಕರಣದಲ್ಲಿ ಪೊಲೀಸರಿಗೆ ಅಪ್ರಿಷಿಯೇಟ್ ಮಾಡಲೇಬೇಕಾಗತ್ತೆ, ಯಾಕಂದರೆ ಸಾಕಷ್ಟು ಒತ್ತಡ ಬಂದಿರ್ತವೆ. ಐ ನೋ ದಿ ಬ್ಯಾಕ್ಗ್ರೌಂಡ್, ಅವ್ರ ಬ್ಯಾಕ್ಗ್ರೌಂಡ್ಸ್ಗಳು ಗೊತ್ತು ನನಗೆ. ಸಾಕಷ್ಟು ಒತ್ತಡಗಳು ಬಂದಿರ್ತವೆ, ಸಾಕಷ್ಟು ದುಡ್ಡಿನ ಒಂದು ಆಫರ್ಗಳು ಬಂದಿದ್ರು ಕೂಡ ಇವನ್ನೆಲ್ಲ ಲೆಕ್ಸ್ತಿರಂಗೆ ಯಾವಾಗ ತಪ್ಪು ಮಾಡಿದೆ ಅಂತ. ಬಟ್ ಈ ಪ್ರಕರಣ ಆಗಿದ್ದು ನಿಜವಾಗ್ಲೂ ಸಮಾಜಕ್ಕೆ ಒಳ್ಳೆಯದು. ಯಾಕೆಂದರೆ ನೀವು ಲಾಂಗು ಮಚ್ಚನ್ನು ಹಿಡ್ಕೊಂಡು ರೋಡ್ಗಳಲ್ಲಿ ಶೋ ಕೊಡ್ತೀವಿ, ಏನೋ ಗುಂಡಿ ಬಿಚ್ಕೊಂಡು ಹೋಗ್ತೀವಿ, ಇಂಥ ವಿಡಿಯೋಗಳನ್ನ ನೋಡೋಕ್ಕೆ ಜನರು ಬರ್ತಾರೆ ಅಂದರೆ ಆ ಜನ ಬಂದವರು ಕೂಡ ನಿಂತರನೇ ಆಗಬೇಕು ಅಂತ ಹೇಳ್ತಾರೆ. ಆದರೆ ನೀನು ಮಚ್ಚನ ಇಟ್ಬಿಟ್ಟು ಮನೆಗೆ ಹೋಗ್ತೀಯ, ಆ ಮಚ್ಚನ್ನು ಅವರು ರಕ್ತ ಮಾಡೋಕ್ಕೆ ಹೋಗ್ತಾರೆ. ಆವಾಗ ಸಮಾಜದಲ್ಲಿ ಪೆನ್ನಿಗಿಂತ ಮಚ್ಚಿಗೆ ಬೆಲೆ ಜಾಸ್ತಿ. ಆ ಥರ ಬಂದಾಗ ಕರ್ನಾಟಕ ಬಿಹಾರ ಆಗುತ್ತೆ ಅಲ್ವಾ ಸರ್, ಬಿಹಾರ ಆಗುತ್ತೆ. ಆ ಮೆಸೇಜ್ಗಳನ್ನ ಕೊಡಬೇಕಾಗಿಲ್ಲ. ಒಂದೇ ಒಂದು ನಿಮ್ಮ ಒಂದು ಪರ್ಮಿಷನ್ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ಸರ್. ಯಾವತ್ತೂ ಕೂಡ ರಾಜ್ಕುಮಾರ್ ಅವರು ಅವರ ಒಂದು ನಟನೆಯಲ್ಲಿ ಅವ್ರು ಇವತ್ತೆಲ್ಲರಿಗೂ ದೇವರಾಗಿರ್ತಾರೆ, ಪುನೀತ್ ರಾಜ್ಕುಮಾರ್ ಇರ್ಬೋದು, ಯಾರೂ ಕೂಡ ಇದೇ ಥರ ಫೇಮಸ್ ಆಗಬೇಕು ಅನ್ನೋದು ಇರಲಿಲ್ಲ ಸರ್. ಒಳ್ಳೆ ವಿಷಯಗಳ್ನ ತಲೆಗೆ ತುಂಬೇ ಫೇಮಸ್ ಆದರು. ಇದು ಯಾಕೆ ಮರ್ತೋದ್ರು ಇವರೆಲ್ಲ ಅನ್ನೋದು ನನ್ನ ಒಂದು ಕಾಳಜಿ ಸರ್ ಅಷ್ಟೇ. ಸುದೀಪ್ ಅವರಾಗಿರ್ಬೋದು, ನಾನು ನೋಡ್ತಿದ್ದೀನಿ, ಯಶ್ ಅವರಾಗಿರ್ಬೋದು, ಯಾರು ಕೂಡ ಮಚ್ಚಿನ ರೋಡಲ್ಲಿ ಇಟ್ಕೊಂಡು ನಾನು ಹಿಂಗೆ ಅಂತ ಹೇಳೋದು ಇಲ್ಲ. ಯಶ್ ಅವರು ಎಲ್ಲೋ ಒಂದು ಕಡೆ ಒಂದು ಮಾತು ಹೇಳ್ತಾರೆ, ನಾವು ಮನುಷ್ಯರೇ ಕಣ್ರಿ ಅಂತ. ನಿಜವಾದ ಮಾತು, ಸತ್ಯವಾದ ಮಾತು ಅದು. ಯಾರೋ ಒಬ್ಬ ಸೂಸೈಡ್ ಮಾಡ್ಕೊಂಡ್ಬಿಡ್ತಾನೆ, ಅವನ ಅಭಿಮಾನಿ ಬರ್ಗಡೆಗೆ ಬಂದಾಗ ನಾವು ಮನುಷ್ಯರಪ್ಪ, ಸೊ ನಮಗೂ ಸಂಸಾರ ಇದೆ, ದಟ್ ಈಸ್ ರಿಯಲ್. ಬಟ್ ಎಷ್ಟೋ ಜನ ಹುಡುಗರು ಸಿನಿಮಾದಲ್ಲಿ ನೋಡಿದಾಗ ನಮ್ಮ ದೇವರು ಅಂತ ಪೂಜಿಸ್ತಾರೆ, ಅದಕ್ಕೆ ಅವ್ರು ಗೌರವನೂ ಕೊಡ್ತಾರೆ. ಅದೇ ಥರ ಆಗಬೇಕು ಅಂತಲೂ ಬಯಸ್ತಾರೆ, ಅವ್ರು ಏನು ಆಗಿದ್ದಾರೆ ಅದೇ ಥರ ಆಗಬೇಕು ಅನ್ನೋ ಬಯಸ್ತಾರೆ. ಪೃಥ್ವಿ ಪಿಕ್ಚರ್ ನೋಡಿ ನಾನು IAS ಆಫೀಸರ್ ಆದೆ ಅಂತ ಹೇಳಿ ಎಷ್ಟೋ ಜನ IAS ಆಫೀಸರ್ಗಳು ಹೇಳಿದ್ದಾರೆ ಸರ್, ಇಲ್ವಾ? KS ಆಫೀಸರ್ಗಳು ಹೇಳಿದ್ದಾರೆ, ಪೊಲೀಸರುಗಳು ಹೇಳಿದ್ದಾರೆ. ಸೊ ಹಾಗಾದರೆ ಆ ಕ್ಲಾಸ್ ಜನ ಆ ಥರ ಆದರು. ಬೇರೆ ಕ್ಲಾಸ್ ಜನ ಇವ್ರನ್ನ ಫಾಲೋ ಮಾಡುವಂಥ ಕ್ಲಾಸ್ ಜನ ಇವ್ರ ಥರನೇ ಆಗಬೇಕಾ? ಮಚ್ಚು ಲಾಂಗ್ ಹಿಡ್ಕೊಂಡು ಸಮಾಜಕ್ಕೆ ಇದು ಒಳ್ಳೆಯದಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸರ್. ಜೊತೆಗೆ ನನಗೆ ಭಾಳ ಜನ ಈ ಕೇಸಸ್ನ ಸೂಕ್ಷ್ಮವಾಗಿ ನೋಡೋದ್ರಿಂದ ಒಂದು ದರ್ಶನ್ ಆ ವಿಷಯದಲ್ಲೂ ACP ಚಂದನ್ ಅವರು ಗುರುತಿಸ್ಕೊಂಡಿದ್ರು. ಅದಾದಮೇಲೆ ಅವ್ರ ಫ್ಯಾನ್ ಇವರು ಅಭಿಮಾನಿ ಯಾರು ರಜತ್, ಅವ್ರಿಗೂ ಕೂಡ ACP ಚಂದನ್ ಅವರು ಮಾರಕವಾಗಿರೋದು. ಎಲ್ಲೊಂದು ಕಡೆ ಅದನ್ನು ಆ ಕಡೆ ನಾನು ಬದಿಗಿಟ್ಟು ಮಾತನಾಡ್ತಾ ಇದ್ದೀನಿ. ಬಟ್ ಆದರೆ ಒಂದು ಬಿಗ್ ಬಾಸ್, ಕೇವಲ ಒಂದು ಬಿಗ್ ಬಾಸ್ ಒಬ್ಬ ವ್ಯಕ್ತಿಯನ್ನು ಒಂದಿಷ್ಟು ರಿಯಾಲಿಟಿ ಶೋಗಳು ಮಾಡ್ಕೊಂಡ್ಬಂದಿದ್ದಾರೆ, ಓಕೆ. ಆದರೆ ಈ ರೀತಿಯಾಗಿ ಅವ್ರಿಗೂ ತಲೆಯಲ್ಲಿರ್ತಕ್ಕಂಥ ಒಂದು ಸಾಮಾನ್ಯ ಜ್ಞಾನ ಅಥವಾ ನಾವು ಏನು ಜನರಿಗೆ ಏನು ಸಂದೇಶ ಕೊಡ್ತಾ ಇದ್ದೀವಿ ಅಥವಾ ಈ ರೀಲ್ಸ್ಗಳ ಮುಖಾಂತರ ಅಥವಾ ಈ ಥರದ ರಿಯಲ್ ಮಚ್ ಅವ್ರು ಇಟ್ಕೊಂಡಿರೋನೋ ಅದು ಸಾಬೀತಾದರೂ ಓಕೆ. ಬಟ್ ಎಲ್ಲಿ ತಮ್ಮ ಒಂದು ಸಾಮಾನ್ಯ ಜ್ಞಾನವನ್ನು ಕೂಡ ಎಲ್ಲ ಅವ್ರು ಬದಿಗೊತ್ತಿ ಈ ಥರ ಮಾಡಕತ್ಬಿಡ್ತಾರ ಅಂತ ಅನಿಸ್ಬಿಡುತ್ತೆ ಸರ್. ಸರ್ ಇದು ಅಪಾರ್ಟ್ ಫ್ರಮ್ ದಿ ಅಡ್ವೊಕೇಸಿ ಒಂದು ಔಟ್ ಆಫ್ ಮೈ
ನನ್ನ ಒಂದು 39-40 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಹೇಳಬೇಕಾದ್ರೆ ಸಮಾಜದಲ್ಲಿ ಅಂದರೆ ಜ್ಞಾನ ಬಂದಿದ್ದೆ ಓದಾದಮೇಲೆ ಬರೋದಂಥದ್ದು 25 ವರ್ಷ ನಾನು ನೋಡಿರೋವಂಥದ್ದು. ಯಾರೋ ಒಬ್ರಿಗೆ ಸಡನ್ನಾಗಿ ಏನಾರ ಸಿಕ್ಬಿಟ್ರೆ ಅದನ್ನು ಕಂಟಿನ್ಯೂಟಿ ಹೀಗೇ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಏನೇನು ಬೇಕಾದ್ರೂ ಮಾಡ್ಬೋದು. ಈಗ ತಾವು ಕೂಡ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಿರ್ತೀರಿ, ಹೆಣ್ಮಕ್ಳು ನನ್ನ ವಿಡಿಯೋಗಳನ್ನ ಜಾಸ್ತಿ ನೋಡಲಿ ಅಂತ ಹೇಳಿ ಅವ್ರೇನು ಮಾಡ್ತಾರೆ ನೀವು ನೋಡ್ಬೋದು, ಪ್ರತಿ ಬಾರಿ ಹೊಸ ಹೊಸ ಎಕ್ಸ್ಪೀರಿಯೆನ್ಸ್ಗಳನ್ನ ಮಾಡಿಬಿಡ್ತಾರೆ, ಅಶ್ಲೀಲವಾಗಿ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಎಲ್ಲೋ ರೀಚ್ ಆಗಿಬಿಡ್ತಾರೆ. ಬಟ್ ನೋಡ್ತಿರೋನು ಯಾವ ರೀತಿ ನೋಡ್ತಾ ಇದ್ದಾನೆ ಅಂತ ಅವ್ರಿಗೆ ಅರ್ಥ ಆಗಲ್ಲ. ನಕ್ಕೊಂಡು ನೋಡ್ತಾ ಇದ್ದಾನ, ಟೈಮ್ ಪಾಸ್ಗೆ ನೋಡ್ತಾ ಇದ್ದಾನ, ನನ್ನ ಫಾಲೋ ಮಾಡ್ತಿದ್ದಾನ, ಬೈತಾ ಇದ್ದಾನ ನೋಡೋಲ್ಲ. ಅವ್ರು ನೋಡ್ತಾ ಇರೋದು ಮಾತ್ರ. ಸರ್, ನಮ್ಮ ಒಂದು ಸಮಾಜ ಹೇಗಿದೆ ಅಂದರೆ, ಯಾರೋ ಒಬ್ಬರು ಇದ್ದರು ವೆಂಕಟ್ ಅಂತ, ಅವರು ಆತ ಹುಚ್ಚ ಅಂದರೂ ಕೂಡ ಹತ್ರ ಫೋಟೋ ತೊಗೊತಿರೋ ಜನ, ಅವ್ನು ಬಂದರೆ ನಗೋರು. ಬಟ್ ಈಸ್ ನಾಟ್ ಈಕ್ವಲ್ ಟು ಸಮ್ ಅದರ್ ಲೆಜೆಂಡ್ಸ್ ಅಲ್ವಾ? ನಮ್ಮ ಸಮಾಜ ಎಲ್ಲರನ್ನೂ ಕೂಡ ಅಪ್ರಿಷಿಯೇಟ್ ಮಾಡುತ್ತೆ. ಆ ಹುಚ್ಚಿಡ್ಸ್ಕೊಂಬಿಟ್ಟಾಗ ಅಥವಾ ಅದೇನೋ ಬಂದುಬಿಟ್ರೆ, ನಾನು ರಾತ್ರಿ ಸ್ಟಾರ್ ಆಗಿಬಿಟ್ಟೆ, ನನ್ನ ಜನ ಫೋಟೋ ಹೊಡ್ಸ್ಕೊತಾ ಇದ್ದಾರೆ, ಸೆಲ್ಫಿ ತೊಗೊತಾರೆ, ನಾನು ಕೇಳಿದ ತಕ್ಷಣ ಪಾಪ ಜನ ಕೇಳ್ತಾರೆ ಏನು ಮಾಡ್ತೀರಿ. ಇವತ್ತು ಎಷ್ಟೋ ಜನ ಸ್ವಿಗ್ಗಿ ಕೆಲಸ ಮಾಡೋರಿಗೆಲ್ಲ ಖುಷಿ. ಟಿ ವಿಲಿ ನೋಡಿರೋಂಥ ಒಬ್ಬ ವ್ಯಕ್ತಿ ನನ್ನ ಕಣ್ಮುಂದೆ ಕಾಣಿಸ್ಬಿಟ್ನಲ್ಲಪ್ಪ, ಖುಷಿ ಸರ್ ಅವ್ರಿಗೆ. ಯೂಟ್ಯೂಬಲ್ಲಿ ಬರೋರು ಹತ್ರ ಫೋಟೋ ತೊಗೊಂತಾರೆ ಜನ, ಸರ್ ನೀವು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಜನ. ನಮ್ಮ ಸಮಾಜನ ಹಂಗಿದೆ, ಅಪ್ರಿಷಿಯೇಟ್ ಬೆಂತಟ್ಟು ಅಂತ ಜನ. ಅದನ್ನು ಕಿಕ್ ಕೊಡ್ಸ್ಕೊಂಬಿಟ್ರೆ ನಾನು ಏನು ಮಾಡ್ತಿದ್ದೀನಿ ನೋಡಿ. ಪುನೀತ್ ರಾಜ್ಕುಮಾರ್ ಅವರು ಎಷ್ಟೋ ಒಂದು ಕಡೆ ಮಾತಾಡ್ತಿರ್ತಾರೆ ಜನ, ನಾನು ಯಾವಾಗಲೂ ಅವ್ರು ಉದಾಹರಣೆ ಹೇಳ್ತೀನಿ, ಕ್ಷಮಿಸಿ. ಅವರು ಎಷ್ಟೋ ಕತೆಗಳು ಬಂದರೂ ಕೂಡ ಆ ಕತೆಗಳಲ್ಲಿ ಜಾಸ್ತಿ ಅತ್ಯಾಚಾರ ಬಗ್ಗೆ ಬಂದರೆ, ಜಾಸ್ತಿ ಅಶ್ಲೀಲದ ಬಗ್ಗೆ ಬಂದರೆ ಕಟ್ಟು ಬೇಡ ಇದು ವಿಷಯ. ಆ ರೀತಿಯಾಗಿ ಸಮಾಜಕ್ಕೆ ನಾನು ಏನು ಕೊಡ್ತೀನಿ ಅನ್ನೋದು ಕೂಡ ಅವರು ಒಂದು ಕತೆ ಇಟ್ಕೊಳ್ಳೋರು. ಆ ರೀತಿಯಾಗಿ ಮಾಡಬೇಕು ಸರ್. ಯಾವತ್ತೂ ಕೂಡ ಹೋಗ್ಬಿಟ್ಟು ಮಚ್ಚಿಟ್ಕೊಂಬಿಡೋದು, ಗುಂಡಿ ತಗೊಂಡು ಓಡಾಡೋದು, ಅದು ಏನದು ಕಪ್ಪೆಗಳು, ಅದು ಏನಂತಾರಲ್ಲ ಅವೆಲ್ಲ ನೋಡ್ಬೇಕಾ ನಾವು, ಕಣ್ಗಳು ಬೇಕಾ? ಬೇಡ ಅಂದರೂ ಫೇಸ್ಬುಕ್ ಅವ್ರು ಅದನ್ನ ಕಳಿಸ್ತಾರೆ ಒಳಗಡೆ, ಸ್ಕ್ರಾಲ್ ಮಾಡ್ಬೇಕಂದಾಗ ಹೋಗ್ತಾರೆ. ಇವತ್ತು ನೋಡಿ ನಾವು ಅದ್ರ ಬಗ್ಗೆನೇ ಮಾತಾಡ್ತಿದ್ದೀವಿ. ಬಟ್ ನನ್ನ ಉದ್ದೇಶ ಕರೆಕ್ಟಾಗಿದೆ. ಏನು ಅಂದರೆ ಇವೆಲ್ಲವೂ ತಪ್ಪು. ನನ್ನ ಉದ್ದೇಶ ಕರೆಕ್ಟಾಗಿದೆ, ಪೊಲೀಸರು ಮಾಡಿದ್ದು ಒಳ್ಳೆಯದು. ಇಂಥವರು ಯಾರೇ ಮಾಡಲಿ, ಎಂಥ ಆ್ಯಕ್ಟ್ರೇ ಮಾಡಲಿ, ಎಂಥ ಪೊಲಿಟಿಷಿಯನ್ನೇ ಮಾಡಲಿ, ಇದನ್ನು ನಾವು ಪ್ರಚೋದನೆ ಮಾಡೋಕ್ಕೆ ಬಿಡಬಾರ್ದು. ಅಲ್ಟಿಮೇಟ್ಲಿ ಏನು ಶಿಕ್ಷೆ ಆಗ್ಬೋದು ಕನಿಷ್ಠ ಪಕ್ಷ? ಅದನ್ನು ನೀವು ಹೇಳೋಕ್ಕಾಗದೇ ಇದ್ದರೂ ಕೂಡ 5 ವರ್ಷ ಮಿನಿಮಮ್ ಇದೆ ಬಿಡಿ ಸರ್. 5 ವರ್ಷ ಮಿನಿಮಮ್, 3 ವರ್ಷದಿಂದ 5 ವರ್ಷದವರೆಗೂ ಇದ್ದೇ ಇದೆ. ಟ್ರಯಲ್ ಬೈ ಮ್ಯಾಜಿಸ್ಟ್ರೇಟ್ ಇದ್ದೇ ಇದೆ, ಹಾಗೆ ಆಗುತ್ತೆ. ಬಟ್ ಪ್ರೂವ್ ಆಗಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಜೈಲ್ಗೆ ಹೋಗಿ ಬಂದ ತಕ್ಷಣವೇ ಇನ್ನೊಬ್ಬರು ACP ಚಂದನೇ ಇನ್ವೆಸ್ಟಿಗೇಷನ್ ಇರೋಲ್ಲ, ಚೇಂಜ್ ಆಗ್ತಾರೆ, ಯಾರೋ ಬರ್ತಾರೆ, ಏನೋ ಆಗುತ್ತೆ, ಎಲ್ಲೋ ಒಂದು ಕಡೆ ಸೆಟ್ಲ್ಮೆಂಟ್ ಆಗಿಬಿಡುತ್ತೆ, ತಪ್ಪಾಯಿತು ಸರ್ ಇನ್ನೊಂದ್ಸಲಿ ಮಾಡಲ್ಲ ಅಂತ. ಬಟ್ ಇವೆಲ್ಲವೂ ಕೂಡ ಆಗುತ್ತೋ ಇಲ್ವೋ, ಇವ್ರು ಬುದ್ಧಿ ಕಲ್ತರ ಇಲ್ವ ಅನ್ನೋದು. ತಲೆ ಬಾಗಿ ನಡಿಬೇಕು ಸರ್ ಸಮಾಜದಲ್ಲಿ, ನೆಲ ನೋಡ್ಕೊಂಡು ನಡಿಬೇಕು. ಸೂರ್ಯನ ಉದ್ದ ನಾವು ಹೋಗೋಕ್ಕಾಗಲ್ಲ, ತಲೆ ಬಾಗಿ ಬಡಿಬೇಕು. ಆ ತಲೆ ಭಾಗಕ್ಕೆ ಪಾಪ ಒಂದು ಅವಕಾಶ, ಇವ್ರಂತಲ್ಲ, ರಜತ್ಗಾಗಲಿ ವಿನಯಗಾಗಲಿ ಅಂತಲ್ಲ, ಯಾರೇ ಆಗಲಿ ಬೇಗ. ಹಾಗಾದರೆ ಯಾರೋ ಒಬ್ಬರು ಬೈಕ್ಗಳಲ್ಲಿ ಮಚ್ಚಿಡ್ಕೊಂಡು ರಾತ್ರಿ ಹೊತ್ತು ವೀಲಿಂಗ್ ಮಾಡ್ಕೊಂಡು ಹುಡುಗರು ಹೋಗ್ತಿರ್ತಾರಲ್ಲ, ಬೆಳಗ್ಗೆ ಕಾಲು ಮುರಿದು ಅವ್ರಿಗೆ ಪೊಲೀಸರು ಫೋಟೋ ಹಾಕಿರ್ತಾರೆ, ಅದು ಮಾರಕಾಸ್ತ್ರ. ಅದಕ್ಕಾಗಿ ಇವ್ರು ಕಾಲು ಮುರಿದಿಲ್ಲ, ಗೌರವದಿಂದ ಕಳಿಸಿದ್ದಾರೆ, ಗೌರವದಿಂದ ಮಾಡಿದ್ದಾರೆ. ಬಿಕಾಸ್ ಸೆಲೆಬ್ರಿಟೀಸ್ ಅಲ್ವ ಪಾಪ. ಆ ಕಾಲದಲ್ಲಿ ಸೆಲೆಬ್ರಿಟಿ ಅಂದರೆ ಬೇರೆ ಇತ್ತು ಸರ್, ಇವಾಗ ಎಲ್ಲರೂ ಸೆಲೆಬ್ರಿಟಿಗಳೇ. ಸೊ ಹಾಗಾಗಿ ಇವ್ರ ಬುದ್ಧಿ ಕಲಿಬೇಕು, ಇದೆಲ್ಲ ಸಮಾಜದಲ್ಲಿ ರಿಪೀಟ್ ಆಗಬಾರ್ದು ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಜನಪ್ರಿಯತೆಯ ಅಮಲ್ನಲ್ಲಿ ಏನೆಲ್ಲ ಮಾರಕಾಸ್ತ್ರಗಳನ್ನು ಯೂಸ್ ಮಾಡಿ ರೀಲ್ಸ್ಗಳನ್ನು ಮಾಡಬೇಕಾದ್ರೆ ಏನೆಲ್ಲ ಎಫೆಕ್ಟ್ಸ್ಗಳು ಆಗ್ಬೋದು ಅಂತ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಕ್ರಿಮಿನಲ್ ವಕೀಲರಾಗಿರ್ತಕ್ಕಂಥ ಲೋಹಿತ್ ಅವರು ಹೇಳಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.